ವ್ಯೂ ನೋಡಿ ಸ್ನೇಹಿತರೆ, ಇದು ಸಕ್ಕತ್ತಾಗಿದೆ. ನಾವಾಗ ಪೊಲ್ಲಾಚಿಗೆ ಹೋಗ್ತಾ ಇದೀವಿ. ಲ್ಯಾಂಡ್ಸ್ಕೇಪ್ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದೆ ಪಾರ್ಕ್ ಎಂಟ್ರೆನ್ಸ್. ಸೊ ಸದ್ಯಕ್ಕೆ ಟೈಮ್ ಇಲ್ಲ, ನಾವು ಹೋಗ್ತಾ ಇಲ್ಲ. ನೀವು ಈ ಕಡೆ ಬಂದರೆ ಮಿಸ್ ಮಾಡಬೇಡಿ. ಉದ್ದಕ್ಕೂ ಈ ಥರ ಪ್ಲಾಂಟ್ ಸಿಗ್ತಾನೆ ಇದೆ ಸ್ನೇಹಿತರೆ. ಪರ್ಪಲ್ ಕಲರ್ ಇದೆ, ಸಾಕತ್ತಾಗಿದೆ. ಸುಮಾರು ಇದ್ದಾವೆ ಇಲ್ಲಿ ನೋಡಿ, ಆ ಕಡೆ ಎಲ್ಲನೂ ಅದೇ ಸಾಕತ್ತಾಗಿದೆ ನೋಡಿ ಸ್ನೇಹಿತರೆ. ಎಂಟ್ರಾಗಿದ್ದೀವಿ ಈಗ ಅನ್ನಮಲೈ ಟೈಗರ್ ರಿಸರ್ವ್ಗೆ. ಸೊ ಕತ್ಲಲ್ಲಿ ಏನು ಕಾಣಿಸಲ್ಲ, ಆದರೆ ಏನಾದರೂ ಪ್ರಾಣಿಗಳು ಕಾಣಿಸಿದ್ರೆ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆ. ಹಲೋ ಫ್ರೆಂಡ್ಸ್, ಇವಾಗ ನೋಡಿ ನಾವು ಕೊಯಂಬತ್ತೂರು ಎಂಟರ್ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಲಾಸ್ಟ್ ನೈಟ್ ಬಂದು ಕೊಯಂಬತ್ತೂರಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ಈಶಾ ಫೌಂಡೇಶನ್ ಕಡೆಗೆ ಹೊರಟಿದ್ದೀವಿ. ಸೊ ಬನ್ನಿ, ಅಲ್ಲಿ ಹೋಗಿ ನಿಮಗೆ 112 ಅಡಿ ಎತ್ತರದ ಶಿವನ ವಿಗ್ರಹನ ನೋಡಿಸ್ತೀನಿ. ಬನ್ನಿ ಹೊಡೋಣ. ನೋಡಿ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ತೀಟೆ ಕೊಡೀಸ್. ಸ್ಟ್ರೀಟ್ಸ್ ಆಫ್ ಕೊಯಂಬತ್ತೂರು ನೋಡಿ ಸ್ನೇಹಿತರೆ, ಜೋಸ್ ಅಲುಕಾಸ್ ಎಲ್ಲ ಪೂರ್ತಿ ಇದೊಂಥರ ನಮ್ಮ ಬೆಂಗಳೂರಿನ ಮ್ಯಾಸ್ಟಿಕ್ ಇದ್ದಂಗೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಕೊಯಂಬತ್ತೂರಿನ ಗಾಂಧಿಪುರಂ ಅಲ್ಲಿ ಇದ್ದೀವಿ. ಇಲ್ಲಿ ಜಸ್ಟ್ ಲೈಕ್ ಮ್ಯಾಸ್ಟಿಕ್ ಆಫ್ ಬೆಂಗಳೂರು. ಬೆಂಗಳೂರಿನ ಗಾಂಧಿನಗರ ಮ್ಯಾಸ್ಟಿಕ್ ಯಾವ ಥರನೋ ಆ ಥರ ಇದು. ಫುಲ್ ಶಾಪಿಂಗ್ ಸ್ಟ್ರೀಟ್. ಇಲ್ಲಿ ನೋಡಿ, ಫೇಮಸ್ ಭಾರತಿಯಾರ್ ಯೂನಿವರ್ಸಿಟಿ ಇದೆ. ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಭಾರತಿಯಾರ್ ಯೂನಿವರ್ಸಿಟಿ. ಇಲ್ಲಿ ನೋಡಿ, ಇದು ಬಂದು ಕೊಯಂಬತ್ತೂರ್ ಯೂನಿವರ್ಸಿಟಿ. ಕೊಯಂಬತ್ತೂರು ಯೂನಿವರ್ಸಿಟಿ, ಸಿಲ್ವರ್ ಜೂಬ್ಲಿ, ನೆಹರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ದ ಟಾಪ್ ಕಾಲೇಜಸ್ లో ಒಂದು. ಇಲ್ಲೆಲ್ಲ ಫುಲ್ ಎಜುಕೇಶನ್ ಸೀಡ್ ಸೆಂಟರು. ನೋಡಿ ಸ್ನೇಹಿತರೆ, ಹಳೆ ಕಾಲದ ಮನೆಗಳೆಲ್ಲಾನು ಈಗಲೂ ಇಲ್ಲೆಲ್ಲ ಇದಾವೆ. ಇದು ಔಟ್ಸ್ಕಟ್ಸ್ ಇದೀವಿ ಈಗ ಕೊಯಂಬತ್ತೂರು. ಸುಬಿ ಆ ಕಡೆ ನೋಡಿ, ಎಲ್ಲ ಶೆಡ್ಗಳು ಹಾಕೊಂಡಿರೋದು ಒಂಥರ ಡಿಫ್ರೆಂಟ್ ಆಗಿರತ್ತೆ ನೋಡೋದಕ್ಕೆ. ನೋಡಿ ಸ್ನೇಹಿತರೆ, ಈಶಾ ಫೌಂಡೇಶನ್ ಹತ್ತತ್ರ ಬಂದಿವಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಸೊ ಈ ಕಡೆ ಆ ಕಡೆ ಎಲ್ಲಾ ಕಡೆನೂ ಅಡಿಕೆ, ತೆಂಗು ಇದೇ ಕಾಣಿಸ್ತಾ ಇದೆ, ಮರಗಳು ಸಕ್ಕತ್ತಾಗಿದೆ. ಸೊ ಇನ್ನೊಂದು 4 ನಿಮಿಷದಲ್ಲಿ ರೀಚ್ ಆಗ್ತೀವಿ ಈಶಾ ಫೌಂಡೇಶನ್. ಸೊ ರೀಚ್ ಆದ್ಮೇಲೆ ನಿಮಗೆ ಶಿವನ ಲಿಂಗ ನೋಡಿಸ್ತೀವಿ. ಸಾರಿ, ಶಿವನ ಲಿಂಗ ಅಲ್ಲ, ಶಿವನ ಸ್ಟ್ಯಾಚು ನೋಡಿಸ್ತೀವಿ. ಸೊ ಬೆಟ್ಟ ಗುಡ್ಡಗಳು ನೋಡಿ ಹೆಂಗಿದೆ ಅಂತ. ನೋಡಿ ಸ್ನೇಹಿತರೆ, ಬಂದ್ವಿ ಈಶಾ ಫೌಂಡೇಶನ್ ಹತ್ರ. ಸೊ ಈ ಕಡೆ ಗೋಡೆಗಳು ಹೆಂಗ್ ಕಾಣಿಸ್ತಾ ಇದೆ, ಇದೆ ರೈಟ್ ಸೈಡ್ ಅಲ್ಲಿ ಇರೋದೆ ಪೂರ್ತಿ. ಸೊ ಒಳಗಡೆ ಹೋಗೋಣ, ಈಗ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಎಂಟರ್ ಆಗ್ತಾ ಇದೀವಿ ಈಶಾ ಫೌಂಡೇಶನ್ ಒಳಗಡೆಗೆ. ಸೊ ಈಗ ಹೋಗಿ ಪಾರ್ಕಿಂಗ್ ಮಾಡಬೇಕು. ಅಂತ ಹಿಡಿಯೋಸಿನವರು ಸ್ನೇಹಿತರೆ, ಬಂದಿದ್ದೀವಿ ಈಶಾ ಫೌಂಡೇಶನ್ ಹತ್ರ. ಸೊ ಇದೆಲ್ಲ ಈಗ ಒಳಗಡೆ ಇರುವಂತ ಜಾಗಗಳು ನೋಡ್ತೀನಿ, ಸಾಧ್ಯವಾದ್ರೆ ಒಳಗಡೆ ಹೋಗ್ತೀನಿ. ಇದಕ್ಕೆಲ್ಲ ಒಳಗಡೆ ಕವರೇಜ್ ಇಲ್ಲ, ಮೊಬೈಲ್ ಅಲೋ ಇರಲ್ಲ ಇಲ್ಲೆಲ್ಲಾನು. ಬಟ್ ಇಲ್ಲೇ ಫೋಟೋದಲ್ಲಿ ನೋಡ್ಕೊಳ್ಳಿ, ಧ್ಯಾನಲಿಂಗ ಇರುತ್ತೆ, ಮತ್ತೆ ಚಂದ್ರಕುಂಡ, ಅಲ್ಲಿ ಹೆಣ್ಮಕ್ಳು ಹೋಗಿ ಸ್ನಾನ ಮಾಡುವಂಥದ್ದು, ಮತ್ತೆ ಸೂರ್ಯಕುಂಡದಲ್ಲಿ ಗಂಡ್ಮಕ್ಳು ಹೋಗಿ ಸ್ನಾನ ಮಾಡುವಂಥದ್ದು, ಮತ್ತೆ ಲಿಂಗ ಭೈರವ. ಸೊ ಇದಿಷ್ಟು ಇರುವಂಥದ್ದು ಒಳಗಡೆ. ಇಲ್ಲಿ ಶೂಟ್ ಮಾಡೋದಕ್ಕೆಲ್ಲ ಅಲೋ ಇಲ್ಲ. ಸೊ ಅದರಿಂದ ನಾನು ಅಲ್ಲೆಲ್ಲ ಶೂಟ್ ಮಾಡೋದಕ್ಕೆ, ನೋಡ್ಸೋದಕ್ಕೆ ಎಲ್ಲ ವ್ಲಾಗ್ ಮಾಡೋದಕ್ಕೆ ಆಗಲ್ಲ ಅಲ್ಲಿ. ಸೊ ವ್ಲಾಗಿಂಗ್ ಏನಿದ್ರು ಇಲ್ಲೇ ನೋಡ್ಕೊಳ್ಳಿ. ಶಿವಂದು ಇಲ್ಲಿಂದ ಹತ್ರ ಹೋಗ್ಬಿಟ್ಟು ಒಂದು ನೋಡ್ಸ್ತೀನಿ. ಸೊ ಇಲ್ಲೇ ಅಷ್ಟೇ, ಇಲ್ಲಿಂದ
ಇಲ್ಲೆಲ್ಲ ಮುಗಿಸ್ಕೊಂಡ್ಮೇಲೆ ಮುಂದಕ್ಕೆ ಹೋಗ್ಬಿಟ್ಟು ನಾವು ಎಲ್ಲಿ ಆ ಕಡೆ ಹೋಗ್ಬೇಕು, ಧ್ಯಾನಲಿಂಗ ಅದೆಲ್ಲ ನೋಡೋದಕ್ಕೆ. ಅಲ್ಲೆಲ್ಲ ಮೊಬೈಲ್ ಅಲ್ಲವೇ ಇಲ್ಲ ಸರ್. ಮೊಬೈಲ್ ಕೌಂಟ್ರಲ್ಲೇ ಡೆಪಾಸಿಟ್ ಮಾಡಿ ಸೊ ಒಳಗಡೆ ಹೋಗ್ಬೇಕು. ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಆಚೆ ಬರ್ಬೇಕಾಗತ್ತೆ. ಓಕೆನಾ? ಸೊ ಈಗ ಸದ್ಯಕ್ಕಂತೂ ಇಲ್ಲಿ ಶಿವನ ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ಅಲ್ಲಿಗೆ ಪ್ಲಾನ್ ಅಪ್ ಮಾಡೋಣ. ಸಾಧ್ಯವಾದ್ರೆ ಹೋಗಿ ನೋಡ್ಕೊ ಬರ್ತೀನಿ. ಸೊ ಸದ್ಯಕ್ಕೆ ನಮ್ಮ ಕ್ಯೂಟಿ ಬೇಬಿ ಶಶಿದ ಬೇಬಿ ಇಸ್ ಹಿಯರ್. ಸೇ ಹಲೋ ಶಶಿ. ಸೊ ಅಲ್ಲಿ ನೋಡಿ ಅವನೆಲ್ಲೋ ಹೇಳ್ತಾ ಇದ್ದಾನೆ, ಲಕ್ಷಣ್ ಬೇಬಿ. ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಪೂರ್ತಿ ಅಡಿಕೆ ತೆಂಗು ಇದೇ ಇದಾವೆ. ಸೊ ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಳ್ರಿ ಹತ್ರದಿಂದ. ವೀಕ್ ಡೇ ಆಗಿರೋದ್ರಿಂದ ಕ್ರೌಡ್ ಇಲ್ಲ, ಫುಲ್ ಖಾಲಿ ಖಾಲಿ. ಎತ್ತಿನ ಗಾಡಿ ಸವಾರಿ ನೋಡಿ. ನೋಡಿ ಈ ಕಡೆ ಶಿವಪ್ಪ. ಈಗ ಎತ್ತಿನ ಗಾಡಿಯಲ್ಲಿ ಸವಾರಿ ಹೋಗ್ತಾ ಇದೀವಿ. ಏಯ್ ಹುಷಾರು ಚಿನಿ. ನೋಡಿ ಸ್ನೇಹಿತರೆ, ಪೂರ್ತಿ ಜೋಳದ್ದು ಅಲ್ಲಿಂದ ಹಿಡ್ದು ನೋಡಿ ಅದು ಪೂರ್ತಿ, ಅದು ಮತ್ತೆ ಇಲ್ಲಿ ಜೋಳ, ಪೂರ್ತಿ ಜೋಳದ ಗಿಡಗಳ. ಸ್ನೇಹಿತರೆ ಎತ್ತಿನ ಗಾಡಿಗಳು. ಈಗ ಅಲ್ಲಿ ಲಾಸ್ಟ್ ನಿಂತಿರೋ ಗಾಡಿಯಲ್ಲೇ ನಾವು ಬಂದಿದ್ದು. ಮತ್ತೆ ಈ ತರ ಎಲೆಕ್ಟ್ರಿಕ್ ವಾಹನಗಳು ಸಹ ಇದೆ ಸರ್ವಿಸು. ಸೊ ಆ ಕಡೆ ಒಂದು ಶಿವನ ಒಂದು ವಿಗ್ರಹದಿಂದ ಇಲ್ಲಿವರೆಗೂ ಬರೋದಕ್ಕೆ ಈ ಸರ್ವಿಸ್ ಇರುತ್ತೆ. ಸೊ ಉಪಯೋಗ ಮಾಡ್ಕೊಳ್ಳಿ. ಎತ್ತಿನ ಗಾಡಿಯಲ್ಲಿ ಬರೋದಕ್ಕೆ ಬಂದು 10 ರೂಪಾಯಿ ತಗೊಂಡ್ರು ಒಬ್ರಿಗೆ. ಅದೇ ಧ್ಯಾನಲಿಂಗಕ್ಕೆ ಹೋಗುವಂತ ಒಂದು ಎಂಟ್ರೆನ್ಸು. ಸೊ ಈ ಕಡೆ ಇಲ್ಲಿ ಡೆಪಾಸಿಟ್ ಕೌಂಟರ್ಸ್ ಇರುತ್ತೆ. ಸೊ ಡೆಪಾಸಿಟ್ ಕೌಂಟರಲ್ಲಿ ಫಸ್ಟ್ ಬಂದು ಎಲ್ಲ ವಸ್ತುಗಳನ್ನೆಲ್ಲ ಡೆಪಾಸಿಟ್ ಮಾಡಿ ನಾವು ಆ ಕಡೆ ಹೋಗ್ಬೇಕಾಗತ್ತೆ. ಆ ಕಡೆ ಒಳಗಡೆ ಹೋದ್ರೆ ಆಗ್ಲೇ ನೋಡಿಸ್ದಂಗೆ ನಾನು ಧ್ಯಾನಲಿಂಗ, ಸೂರ್ಯಕುಂಡ ಎಲ್ಲ ಇರುತ್ತೆ. ಸೊ ಒಳಗಡೆ ಹೋಗಿ ಎಲ್ಲ ಮುಗಿಸ್ಕೊಂಡು ನಾವು ಬರ್ಬೋದು. ಈ ಸದ್ಯಕ್ಕೆ ನಾವು ಇಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾ ಇದೀವಿ. ಸ್ನೇಹಿತರೆ ಎಲ್ಲ ಮುಗೀತು. ಈಶಾ ಹೊರಗಡೆ ಹೋಗಿ ಎಲ್ಲ ಮುಗಿಸ್ಕೊ ಬಂದ್ವಿ. ಸೊ ಈಗ ಎಲೆಕ್ಟ್ರಿಕ್ ಕಾರ್ ರೈಡ್ ವಿತ್ ಕುಟೀಸ್. ಕುಡಿ ಬಾಯ್ಸ್ ಅಂಡ್ ಎಲ್ಲ ಮುಗೀತು. ಈಗ ಎಲೆಕ್ಟ್ರಿಕ್ ಕಾರ್ ಅದ್ಬಿಟ್ಟು ಪಾರ್ಕಿಂಗ್ ಕಡೆಗೆ ಹೊಟ್ಟಿದೀವಿ. ಸೊ ಪಾರ್ಕಿಂಗ್ ಹೋಗೋದಕ್ಕೆ ಅಲ್ಲಿಂದ ಮತ್ತೆ ಎಲೆಕ್ಟ್ರಿಕ್ ಕಾರ್ ಹತ್ತಿದೀವಿ. ಸೊ ಎಲೆಕ್ಟ್ರಿಕ್ ಕಾರ್ಗೂ ಅಷ್ಟೇ 10 ರೂಪಾಯಿ ಇರುತ್ತೆ. ಆದ್ರೆ ಫುಲ್ಲು ಹಸುಗಳು. ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಳಗಡೆ ಡೆಫಿನೆಟ್ ಆಗಿ ಹೋದಾಗ ಅಲ್ಲಿ ಸೂರ್ಯಕುಂಡಗಂತೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸು. ಒಂಥರ ಅದ್ರ ಒಳಗಡೆ ಇಳಿದ್ರೆ ಒಂದು
ಥರ ಡಿಫ್ರೆಂಟ್ ಫೀಲು. ಮತ್ತು ಏನಾದರೂ ಬಾಡಿಯಲ್ಲಿ ಸ್ಟ್ರೆಸ್ಸು ಆಗಿರ್ಬೋದು, ಮತ್ತು ಬಾಡಿ ಪೇಯ್ನ್ಸ್ ಅನ್ಸ್ಬೋದು, ಇದೆಲ್ಲ ಇರೋದೆಲ್ಲನೂ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತೆ. ನಂಗೆ ಫೀಲ್ ಆಯಿತು, ಆ ಫೀಲ್ನ ನಾನು ಹಂಚ್ಕೊತಾ ಇದ್ದೀನಿ ನಿಮಗೆ. ಸೊ ಚೆನ್ನಾಗಿತ್ತು. ಸೊ ನಮ್ಮ ರೈಡ್ ಮುಗೀತು, ಪಟ್ ಅಂತ ಕರ್ಕೊಂಡ್ಬಿಟ್ರು 2 ನಿಮಿಷದಲ್ಲಿ. ನೋಡಿ ಹಿಂದೆ ಆದಿ ಹೋಗಿ. ಸೊ ಸಖತ್ತಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಶಾಪಿಂಗ್ ಇದೆ ಒಳಗಡೆ, ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ನಿಮ್ಗೆ ವರ್ತ್ ಅನಿಸಿದ್ರೆ ನೀವು ತೊಗೋಬೋದು. ಸೊ ಎಲ್ಲ ಇದ್ದಾವೆ. ಸೊ ಇನ್ನು ಈಗ ಪಾರ್ಕಿಂಗ್ ಹೋಗುವಂಥದ್ದು, ಬನ್ನಿ ಓಡೋಣ. ಓಕೆ ಸ್ನೇಹಿತರೆ, ಸೊ ಈ ಒಂದು ಕೊಡೈಕೆನಾಲ್, ಮುನ್ನಾರ್, ಈಶಾ ಮತ್ತು ಪಳನಿ, ಸೊ ಈ ಒಂದು ಟ್ರಿಪ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ ಹತ್ರನೇ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಸೊ ಮತ್ತೆ ಮನೆ ಸೇರೋ ಅಷ್ಟೊತ್ತಿಗೆ ಈಗ ಒಂದು ರಾತ್ರಿ 9-10 ಗಂಟೆ ಆಗೋಗುತ್ತೆ. ಮತ್ತು ವ್ಲಾಗ್ ಮಾಡಿ ಉಪಯೋಗ ಇಲ್ಲ ಆ ಟೈಮಲ್ಲಿ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಸೀರೀಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು, ಟಾಟಾ, ಬಾಯ್ ಬಾಯ್.